ಪುಂಡ್ರು ಪೋಖ್ರಿಗಳೆಲ್ಲ ವಸೂಲಿ ಮಾಡ್ತಾರೆ ಕಂಬಳಿಗಳವ್ರ ಹತ್ರ. ಸಂಘಟನೆಗಳ ಹೆಸರು ಹೇಳ್ಕೊಂಡು ಗ್ರೀನ್ ಶಾಲುಗಳು ಹಾಕೊಂಡು ಅಲ್ಲೇ ಕಾರಲ್ಲಿ ನಿಂತ್ಕೊಂಡು MLA ತರ ಮಾತಾಡ್ತಾರೆ. ಮಿಕ್ಕಿದ್ ಮಾತಾಡೋ ಟೈಮಲ್ಲಿ ನಮ್ಗೆ ನಾವೇ MLA, ನಮ್ಮ ಲಕ್ಷ್ಮಣನೇ MLA, ನಾವಿದೇ ಹೇಳ್ತೀವಿ. ನೆನ್ನೆ ಏನ್ ಹೇಳಿದಾರೋ ಅವರು ಇಲ್ಲಿ ಬಂದು ಎಲ್ಲ ದೌರ್ಜನ್ಯ ಮಾಡ್ಕೊಂಡು ದುಡ್ಡಿಸ್ಕೊಂಡು ಹೋಗ್ತಾರೆ ಅಂತ ಏನ್ ಹೇಳಿದಾರೋ ಅದು ಖಂಡಿತ ಸುಳ್ಳು. ಯಾರ ಹತ್ರ ಬಂದು ₹1 ದುಡ್ಡಿಸ್ಕೊಂಡಿರೋದಂತವ್ರಲ್ಲ. ಇದಕ್ಕೆ ಮುಂಚೆ ಅವ್ರು ಮಾಡೋವಾಗ ಅದು ರೋಲ್ ಕಾಲ್ ಅಲ್ಲ, ನಾವು ಇವಾಗ ಅವ್ರು ಮಾಡೋದು ರೋಲ್ ಕಾಲ್. ಮತ್ತೆ ಅವ್ರು ಮಾಡಿದ್ದೇನೋ, ಇವ್ರು ಮಾಡೋದು ರೋಲ್ ಕಾಲ್ ಆದ್ರೆ ಅವ್ರು ಮಾಡಿದ್ದೇನೋ. ಕೆಪಾಸಿಟಿ ಇದ್ರೆ ಯಾರಾದ್ರೂ ಬರ್ಲಿ, ನಿಂತ್ಕೊಂಡ್ಲಿ, ನಾಳೆ ಲಕ್ಷ್ಮಣ ಸ್ಥಾನದಲ್ಲಿ ಅವ್ರನ್ನೇ ನಿಲ್ಲಿಸ್ತೀವಿ. ಎತ್ಸ್ಬೇಕು, ಮಾಡ್ಬೇಕು, ಇಲ್ಲಾಂದ್ರೆ ಇದು ಫುಟ್ಪಾತ್ ಅಂತ ಹೇಳ್ತಾರ. ಫುಟ್ಪಾತ್ ಅಲ್ಲ ಅಂತ ಬಂದು ಸ್ಪಾಟ್ ಬಂದು ನೋಡಿ ಮಾತಾಡ್ಲಿ, ಸುಮ್ನೆ ಫುಟ್ಪಾತ್ ಅಂತ ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. ರೈತರು ಹಳ್ಳಿನಲ್ಲಿ ಎಲ್ಲ ಬೆಳ್ದಿ ಗಿಲ್ದಿ ಎಲ್ಲ ಎತ್ಕೊಂಡ್ಬಂದು ನಮ್ ಕೈಲಿ ಕೊಡ್ತಾರೆ, ನಾವು ಮಾರ್ಬಿಟ್ಟು ಅವ್ರ ಕೈಲಿ ಕೊಡ್ತೀವಿ. ಹಂಗಂದ್ರೆ ಫಸ್ಟ್ನೇ ರೈತರು ಅವ್ರಾದ್ರೆ ಎರಡನೇ ರೈತರು ನಾವೇ ತಾನೆ. ಅವ್ರು ದುಡ್ಡು ಬಿಟ್ಟು ನಾವು ಅನ್ನ ಕೊಡ್ತೀರಿ, ಅವ್ರ ದುಡ್ಡು ನಮ್ಗೆ ಅನ್ನ ಕೊಟ್ರೆ ನಾವು ದುಡ್ಡು ಅವ್ರಿಗೆ ಅನ್ನ ಕೊಡ್ತೀರಿ. ಇದ್ರಲ್ಲಿ ನಾವು ರೈತರಲ್ಲ ಅಂತ ಯಾರು ಹೇಳ್ತಾರೆ? ಇಷ್ಟು ದಿನಕ್ಕೆ ಬಂದು ಅವ್ರು ನಿಂತ್ಕೊಂಡು ಕಷ್ಟ ಏನು ಸುಖ ಏನು ಬಂದು ನಿಂತ್ಕೊಂಡು ಮಾತಾಡಿದ್ದಾರೆ. ಬಂದ್ಬಿಟ್ಟು BBMP ಅವರೆಲ್ಲ ಹೆಚ್ಚಿಸಿದ್ರು. ಅವಾಗ ಅವರು ಸುಂಕ ಕಲೆಕ್ಟ್ ಮಾಡ್ತಾ ಇದ್ರು, ಯಾರು ನಮ್ ಕಷ್ಟ ಅಂದ್ರೆ ಯಾರು ಬಂದಿಲ್ಲ. ಅವಾಗ ಬಂದಿದ್ದೆ ಲಕ್ಷ್ಮಣಣ್ಣ ಬಂದು ₹1 ಆಶಿಸ್ದಿರ ಎಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಏನೈತೆ ಬದುಕಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿರೋದು. ಇವತ್ತು ಅವ್ರು ದುಡ್ಡು ತಗೊಂಡವ್ರೆ ಮಾಡವ್ರೆ ಗೀಡವ್ರೆ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ. ಉಳ್ಳಾಗ್ಲಿ ಬಿಟ್ಟು ಸತ್ತೋಗ್ತಾರೆ ಹಂಗ ಅಂದಿದ್ದವ್ರು ಮಾತ್ರನೇ. ಯಾರು ಕಷ್ಟ ಅಲ್ಲವ್ರು ಅವ್ರು ಬಂದು ಹೆಲ್ಪ್ ಮಾಡೋರೆ ನಮ್ಗೆ ದೊಡ್ಡವರು. ಯಾರು ಇಲ್ಲಿ ನಾವೇ ರೈತರು, ಅವ್ರ ರೈತರಲ್ಲ ಇವ್ರ ರೈತರಲ್ಲ ಅಂತ ಮಾತಾಡೋದೆಲ್ಲ ತಪ್ಪು. ಇವಾಗ ನಾವು ಆ ಕಡೆಯಿಂದ ಅಲ್ಲಿ ಕಷ್ಟ ಬಿದ್ದು ಹಳ್ಳಿಗಳಲ್ಲಿ ಏನು ಸಿಗ್ತಾ ಇಲ್ಲ, ಅಲ್ಲಿಂದ ಬಂದು ಇಲ್ಲಿ ಬದುಕಬೇಕು ಅಂತ ಬಂದಿರೋದು. ನಮ್ಗೇನು ಮಕ್ಳಿಲ್ವಾ, ಮಕ್ಳು ಮರಿಗಳಿಲ್ವಾ? ನಾವು ಸ್ಕೂಲ್ಗಳಿಗೆ ಹಾಕ್ಬೇಕು, ಓದಿಸ್ಬೇಕು. ನಾವೇನು ಮನುಷ್ಯರಲ್ಲ, ನಾವೇನಾದರೂ ಹಸುಗ್ಲ ಇಲ್ಲಾಂದ್ರೆ ಹೇಳ್ರಿ ನೀವೇ. ನಾವು ಹಸುಗ್ಲು ಇದು ಆಗಿದ್ದಿದ್ರೆ ನಾವು ಏನು ರೋಡ್ ತಿನ್ಕೊಂಡು ಇದು ಮಾಡ್ಬೋದಾಗಿತ್ತು. ನಾವು ಮನುಷ್ಯರು, ನಮಗೂ ಹೊಟ್ಟೆ ಪಾಡೈತೆ, ನಮಗೂ ಮಕ್ಕಳೈತೆ, ಮಕ್ಕಳನ್ನ ಸಾಕಬೇಕು. ಎಲ್ಗೋಗಿ ಸಾಕೋಣ? ಓದಿಲ್ಲ ನಾವು, ಎಲ್ಗೋಗಿ ಸಾಕೋಣ? ವ್ಯಾಪಾರ ಮಾಡಿನೇ ಸಾಕಬೇಕು. ಬೇರೆ ಯಾವ ಕಡೆಯಿಂದ ದುಡ್ಡು ಸಾಕೋಣ ನಾವು? ಹೇಳ್ರಿ ನೀವೇ, ಎಲ್ಲಿಂದ ಸಾಕಬೇಕು? ಸೊಂಕು ವಸೂಲಿ ಮಾಡೋವಾಗ ಯಾರು ಬಂದಿಲ್ಲ ಅಣ್ಣ, ಯಾರು ರೋಡ್ ಕಾಯಿಸವ್ರೆ. ಅವ್ರು ಬರ್ತಾರೆ ಇವ್ರು ಬರ್ತಾವ್ರೆ ಅಂತ ಏನು ಮಾಡಿಲ್ಲ. BBMP ಅವ್ರು ಬಂದ್ರು, ಎತ್ತಿದ್ರು, ಗಲಾಟೆಗಳಾಯ್ತು. ಬೇಕಾದ್ರೆ ಫೋಟೋಗಳೆಲ್ಲ ಇದಾವೆ, ನಾವು ಬೇಕಾದ್ರೆ ಕೊಡ್ತೀವಿ. ಎಲ್ಲ ಬಂದು ಏನು ಹೇಳಿದ್ರೆ ಕೂಡ ಬಂದ್ರು 1 ಅವರಲ್ಲಿ ಖಾಲಿ ಮಾಡಬೇಕು ಅಂತ ಹೇಳಿದ್ರು. ಸ್ಟ್ಯಾಂಡ್ಗಳೆಲ್ಲ 1 ಅವರಲ್ಲಿ ಎಲ್ಲಿ ಸಾಕ್ಸೋಣ? ಈ ಥರ ಟಾರ್ಪಲ್ ಕಟ್ಕೊಂಡಿದ್ರು, 1 ಅವರಲ್ಲಿ ಬಿಚ್ಚಾಕಾಗುತ್ತಾ? ಎಲ್ಲ ಕಿತ್ಕೊಂಡು ಬ್ಯಾಗ್ಗಳು ಗೀಗ್ಗಳು ಎಳ್ಕೊಂಡು ಮುದುಕಿ ಅನ್ನೋದಿಲ್ಲ, ಪೇಷಂಟ್ಸ್ ಅನ್ನೋದಿಲ್ಲ, ಎಲ್ಲರನ್ನು ತಳ್ಕೊಂಡು ಹೋಗ್ತಾರೆ. ಅಂಥ ಟೈಮಲ್ಲಿ ಬಂದು ಲಕ್ಷ್ಮಣನ ನಿಂತಿದ್ದು. ಇವಾಗ ದುಡ್ಡು ತೊಗೊಂಡವ್ರೆ ಅಂತ ಹೇಳ್ತಾರಲ್ಲ, ಯಾರು ತಗೊಂಡಿದ್ದಾರೆ? ಏನಾದರೂ ಪ್ರೂಫ್ ಇದೆಯಾ? ಯಾರು ಕೊಟ್ಟಿಲ್ಲ? ನಾವು ಯಾರು ₹1 ಕೊಟ್ಟಿಲ್ಲ. ನಮ್ಮ ಯಾರು ಕೊಟ್ಟಿದ್ದಾರೆ? ನಾವೇನಾದ್ರೂ ₹1 ಕೊಟ್ಟಿದ್ರೆ ನಾವು ಉಳ್ಳಾಗಿ ಬಿದ್ದು ಸಾಯ್ತೀವಿ. ಇಲ್ಲ ತಗೊಂಡವ್ರು ಉಳ್ಳಾಗಿ ಬಿದ್ದು ಸಾಯ್ತಾರೆ ಅಷ್ಟೇ. ಲಕ್ಷ್ಮಣನ ತಗೊಂಡವ್ರನ್ನ ನಮ್ಗೆ ಪ್ರೂಫ್ ಬೇಕು. ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. KR ಪುರಂ ಬೀದಿ ವ್ಯಾಪಾರಿಗಳ ಗೋಲ್ ನೋಡಿದ್ರಿ. KR ಪುರಂ ITI ಪಕ್ಕದಲ್ಲಿರ್ತಕ್ಕಂಥ ಸರ್ವಿಸ್ ರೋಡ್ನಲ್ಲಿ ಸುಮಾರು ಜನರು ಹೂವಿನ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಯಾರೋ ಒಬ್ರು ರೋಲ್ ಕಾಲ್ ಮಾಡ್ತಾರೆ, ಹಸಿರು ಟುವಲ್ ಹಾಕೊಂಡು ದಿನ ಇಷ್ಟು ತಿಂಗಳಿಷ್ಟು ಮಾಡ್ತಾರೆ ಅಂತೇಳಿ ಶ್ರೀನಿವಾಸ್ ಅನ್ನೋರು ಆರೋಪ ಮಾಡಿದ್ರು. ಆ ಶ್ರೀನಿವಾಸ್ಗೆ ತಕ್ಕಂತೆ ಇವತ್ತು ಉತ್ತರ ಕೊಡ್ತಿದ್ದಾರೆ. ಶ್ರೀನಿವಾಸ್ ಅವರೇ, ಅವರು ದುಡ್ಡು ತಗೊಂತ ಇಲ್ಲ, ನೀವು ಮೊದಲು ಮಾಡ್ತಿದ್ದು ಏನು? ಇವ್ರು ದುಡ್ಡು ತಗೊಂತಾ ಇದ್ದೀರ ಅಂತ ಹೇಳ್ತಿರಲ್ಲ, ಹಂಗಾರೆ ನೀವು ಮೊದಲು ಮಾಡ್ತಾ ಇದ್ದದ್ದು ಏನು ಅನ್ನೋ ಪ್ರಶ್ನೆ ಮುಖಾಂತರ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಇಷ್ಟಕ್ಕೂ ಲಕ್ಷ್ಮಣನ್ ಅವರು ದುಡ್ಡು ತಗೊಂಡಿರೋದು ನಿಮ್ಮ ಹತ್ರ ಪ್ರೂಫ್ ಇದೆಯಾ ಅಂತ ಹೇಳಿದ್ರು. ಬನ್ನಿ ಸಂಪೂರ್ಣವಾಗಿ ಇವತ್ತು ಶ್ರೀನಿವಾಸ್ ಹೇಳಿಕೆಗೆ ಈ ಹೂವಿನ ವ್ಯಾಪಾರಿ ಮಹಿಳೆಯರು ಏನ್ ಹೇಳ್ತಾರೋ ನೋಡೋಣ ಬನ್ನಿ. ನಮ್ಗೆ ನಾವೇ MLA, ನಮ್ಮ ಲಕ್ಷ್ಮಣನೇ MLA, ನಾವಿದೇ ಹೇಳ್ತೀವಿ. ನಮ್ಗೆ ಕಷ್ಟ ಯಾರಾಗ್ತಾರ ಅವರೇ ಅಂಗಡಿಗೆ ಎತ್ತಿಸ್ತಾರಲ್ಲ, ಯಾರನ್ನ ಆಗ್ಲಿ. ಇವಾಗ ಯಾರು ಹೇಳಿದಾರ ಹಸಿರು ಶಾಲೆಗಳು ಇವರು ಅವರು ಅಂತ ಹೇಳಿದಾರಲ್ಲ, ಇವಾಗ ಇಲ್ಲಿ ಅಂಗಡಿ ಹಚ್ಚಿದವಾಗ ಯಾರು ಬಂದಿಲ್ಲ, ಯಾರಾದ್ರೂ ಅನ್ನ ಹಾಕಿದ್ರ? ನಮ್ಗೆ ಯಾರಾದ್ರೂ ಆಗ್ಲಿ ನಾವಿದೀವಿ ಅಂತ ಬಂದ್ ನಿಂತ್ಕೊಂಡಿದ್ದು ಯಾರು? ಲಕ್ಷ್ಮಣನ್ MLA ಅಂತಾನೆ ನಾವು ಕರೆಯೋದು. ಅದ್ ನಮ್ಮ ಇಷ್ಟ. ಕಷ್ಟ ಅಂದ್ರೆ ಬರೋದು ಅವ್ರು ವಾರಕ್ಕೊಂದ್ಸತಿ ಬರ್ತಾರೆ, ವಿಸಿಟ್ ಮಾಡ್ತಾರೆ. ನಿಮ್ ಕಷ್ಟ ಏನು ಸುಖ ಏನು ಕೇಳ್ತಾರೆ. ಇನ್ಯಾರನ್ನ ಬರ್ತಾ ಇದಾರ, ನಿಮ್ ಕಷ್ಟ ಏನು ಅಂತ ಕೇಳ್ತಾ ಇದಾರೆ. ಅನ್ನ ತಿನ್ಕೊಳಕ್ ದಾರಿ ಮಾಡ್ಕೊಟ್ಟಿರೋದು ಅವ್ರು. ತಿನ್ನೋ ಅನ್ನಕ್ಕೆ ಯಾಕೆ ಮಣ್ಣಾಕ್ತಾರೆ ಇವರು? ಆದ್ರೆ ತಿನ್ನೋ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಲಿ, ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡ್ಲಿ. ಅದ್ ಬಿಟ್ಬಿಟ್ಟು ತಿನ್ನೋ ಅನ್ನಕ್ಕೆ ಯಾಕೆ ಮಣ್ಣಾಕ್ತಾರೆ ಅವರು? ಅಲ್ಲಲ್ಲ, ಈ ಬಿಸಿಲಲ್ಲಿ ಕಷ್ಟಪಟ್ಟು ದುಡಿತಾರದ್ ನಾವು, ಇನ್ನೊಬ್ರು ನಾವು ಕೊಡ್ಬೇಕು ಅನ್ನೋಂಥದ್ದೇನು? ರಾಜು ಅಂತ ಮಾತಾಡ್ತಾ ಇದ್ದೀನಿ. ನೆನ್ನೆ ಏನ್ ಹೇಳಿದಾರೋ ಅವರು ಇಲ್ಲಿ ಬಂದು ಎಲ್ಲ ದೌರ್ಜನ್ಯ ಮಾಡ್ಕೊಂಡು ದುಡ್ಡಿಸ್ಕೊಂಡು ಹೋಗ್ತಾರೆ ಅಂತ ಏನ್ ಹೇಳಿದಾರೋ ಅದು ಖಂಡಿತ ಸುಳ್ಳು. ಯಾರ ಹತ್ರ ಬಂದು ₹1 ದುಡ್ಡಿಸ್ಕೊಂಡಿರೋದಂತವ್ರಲ್ಲ. ಇನ್ನ ಯಾರು ಹೇಳಿರೋರು LSN ಅವರು ನೆನ್ನೆ ಹೇಳಿದ್ದಾರೆ. ಈ ಮಾತು ನೆನ್ನೆ LSN ಅಪ್ಪನವರು ಹೇಳಿದ್ದಾರೆ, ಲಕ್ಷ್ಮಣ ಅವ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲೆಲ್ಲ ಬಂದು ರೋಲ್ ಕಾಲ್ ಮಾಡ್ತಾರೆ, LSN ಅವರು ಹೇಳಿದ್ದಾರೆ.
ಅಲ್ವಾ. ನೆನ್ನೆ ಅವ್ರು ಏನು ಹೇಳಿದ್ರು ಅದೆಲ್ಲ ಸುಳ್ಳು. ಇಲ್ಲಿ ಬಂದು 1 ರೂಪಾಯಿ ದುಡ್ಡು ಇಸ್ಕೊಂಡಿರೋದಂತ ಯಾವುದೂ ಇಲ್ಲ. ಲಕ್ಷ್ಮಣ ಅವ್ರು ಇನ್ನೂ ಬಂದು ಒಳಗಡೆ ಹಾಕ್ಕೊಡ್ರಿ, ಇನ್ನೂ ಜೀವನ ಮಾಡ್ರಿ ಇಂದ ಹೇಳ್ಬಿಟ್ರು ಹೋಗ್ತಾರೆ ಹೊರತು 1 ರೂಪಾಯಿ ದುಡ್ಡು ಇಸ್ಕೊಂಡವ್ರಂತೂ ಯಾರೂ ಇಲ್ಲ. ಇಷ್ಟು ದಿನಕ್ಕೆ ಬಂದು ಅವ್ರು ನಿಂತ್ಕೊಂಡು ಕಷ್ಟ ಏನು ಸುಖ ಏನು ಬಂದು ನಿಂತ್ಕೊಂಡು ಮಾತಾಡಿದ್ದಾರೆ. ಇನ್ನು ಹೇಳಿದ್ದಾರೆ ಹಿಂದಕ್ಕೆ ಹಾಕೊಂಡು ವ್ಯಾಪಾರ ಮಾಡ್ರಪ್ಪ, ಹಿಂದಕ್ಕೆ ಹಾಕೊಂಡು ಜೀವನ ಮಾಡ್ರಪ್ಪ ಅಂತ ಹೇಳಿದ್ರು. ಒಟ್ಟು 1 ರೂಪಾಯಿ ಯಾರ ಹತ್ರ ಆಗಲಿ ಯಾರು 1 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ, 20 ರೂಪಾಯಿ ಹೇಳಿಲ್ಲ. ಇನ್ನು ಮಾಡಿರೋದು ಎಲೆ ಶ್ರೀನಿವಾಸ ಮಾಡಿರೋದು. ದುಡ್ಡು ಇಸ್ಕೊಂಡಿದ್ರೆ ಎಲೆ ಶ್ರೀನಿವಾಸು ನನಗೆ ಟೆಂಡರ್ ಆಗಿದೆ, ನನಗೆ ಇಷ್ಟು ಲಕ್ಷ ಆಗಿದೆ, ಅಷ್ಟು ಲಕ್ಷ ಆಗಿದೆ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡಿರೋದಲ್ಲ ಅವರೇ. ಈಗ ನಾವು ಫುಟ್ಪಾತ್ ಬಿಟ್ಟು ಒಳಗಡೆ ನಾವು ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಯಾರಿಗೂ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಾಗಲಿ ಇಲ್ಲ ಜನತೆಗಾಗಲಿ ನಾವು ಯಾವುದೇ ರೀತಿ ನಾವು ಅವ್ರಿಗೆ ಹಾನಿ ಮಾಡ್ದಿರಾ, ನಾವು ತೊಂದರೆ ಮಾಡ್ದಿರಾ ನಮ್ದು ವ್ಯಾಪಾರ ಏನಿದೆಯೋ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮಾಡಿ ನಮ್ಮ ಕಸ ಏನಿದೆಯೋ ನಾವು ನೀಟಾಗಿ ತೆಗೆದು ನಾವು ನೀಟ್ನೆಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಪಾಟಿಗೆ ಬರಲಿ, ಸ್ಪಾಟಿಗೆ ಬಂದು ನಾವೇನಾದ್ರೂ ಇಲ್ಲಿ ಫುಟ್ಪಾತ್ ಮೇಲೆ ಇಟ್ಟಿದ್ರೆ ಕೇಳಲಿ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಬಂದು ಅವ್ರ ಮಾರ್ಕ್ ಏನು ಹಾಕೊಟ್ಬಿಟ್ಟು ಹೋಗಿದ್ದಾರೆ, ಆ ಮಾರ್ಕಿಂದ ಹಿಂದೆಗಡೆನೆ ನಾವು ಮಾರ್ಕೊಂತ ಇದೀವಿ. ಮಾರ್ಕ್ ಬಿಟ್ಟು ನಾವು ಮುಂದಕ್ಕೆ ಬಂದಿಲ್ಲ. ಇದು ಎತ್ಸ್ಬೇಕು ಮಾಡಬೇಕು, ಇಲ್ಲಾಂದ್ರೆ ಇದು ಫುಟ್ಪಾತ್ ಅಂತ ಹೇಳ್ತಾರೆ. ಫುಟ್ಪಾತ್ ಅಲ್ಲ ಅಂತ ಬಂದು ಸ್ಪಾಟ್ ಬಂದು ನೋಡಿ ಮಾತಾಡ್ಲಿ. ಸುಮ್ನೆ ಫುಟ್ಪಾತ್ ಅಂತ ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. ಇವತ್ತು ರಾಜ್ಯದಲ್ಲಿ ಹಸಿರು ಶಾಲೆ ಯಾರಾಗಬೇಕು ಯಾರಾಗಬಾರ್ದು ಅನ್ನೋದನ್ನ ಪ್ರಶ್ನೆ ಕೂಡ ಇವತ್ತು ಸುಮಾರು ಜನರು ಮಾಡ್ತಾ ಇದ್ದಾರೆ. ಹಸಿರು ಶಾಲು ಏನಿದು? ರೈತರೇ ಆಗಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಆದರೆ ಹಸಿರು ನಮ್ಮ ಉಸಿರು. ರೈತರು ಸುಮಾರು ಬೆಳೆಗಳನ್ನು ಬೆಳೆದ್ರೆ ಆ ಬೆಳೆಯನ್ನು ಮಾರಿದಂಥವ್ರು ಯಾರು? ವ್ಯಾಪಾರಸ್ಥರು. ಅವರು ಕೂಡ ಹಸಿರು ಶಾಲನ್ನು ಹಾಕಿಕೊಂಡು ರೈತರ ಪರವಾಗಿ ಹೋರಾಟ ಮಾಡ್ಬೋದು, ರೈತರವಾಗಿ ಹೇಳ್ಬೋದು, ಅವರಿಗೆ ಸಹಾಯ ಮಾಡಿದಂಥವ್ರ ಪರವಾಗಿ ಕೂಡ ಮಾತಾಡ್ಬೋದು. ಬರೀ ನಾವು ಹಸಿರು ಸಂಘ, ರೈತ ಸಂಘ, ಆ ಸಂಘ, ಈ ಸಂಘ, ಹಸಿರು ಶಾಲೆ ರೈತರೇ ಆಗಬೇಕು ಅನ್ನೋದೇನಿಲ್ಲ. ಆದರೆ ರೈತರು ಬೆಳೆದಂಥ ಬೆಳೆಗಳನ್ನು ಯಾರ್ಯಾರು ಅವ್ರ ಹತ್ರ ಮಾಲನ್ನು ತಗೊಂಡು ಮಾರಿ ಅವರಿಗೆ ಜೀವನಕ್ಕಾಗಿ ಯಥೇಚ್ಛವಾಗಿ ವ್ಯಾಪಾರ ವಹಿವಾಟು ಮಾಡಿ ಅವರಿಗೆ ಹಣವನ್ನು ಕೊಡ್ತಾರೋ ಅವ್ರು ಕೂಡ ರೈತರೇ ಅಂತ ಕೂಡ ಹೇಳ್ಬೋದು. ನೋಡಿ, ಇವತ್ತು ಈ ವಿಡಿಯೋದಲ್ಲಿ ನಿಮಗೆಲ್ಲ ಕೂಡ ಸಂಪೂರ್ಣವಾಗಿ ಅರ್ಥ ಆಯಿತು. ಯಾರೋ ಒಬ್ಬರು ಹಣ ತಗೊಂತಾರೆ, ಹಸಿರು ಶಾಲೆ ಹಾಕ್ಕೊಂತಾರೆ ಅಂತಂದ್ರೆ ಅವ್ರಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟರು. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.